ಬೇಸಿಕಲಿ 3 ಕ್ಯಾರೆಕ್ಟ್ರ್ ಬರುತ್ತೆ. ನಾನು ಒಂದು ಕ್ಯಾರೆಕ್ಟರು ಮತ್ತು ಶೃಂಗ ಮತ್ತು ಬುಲೆಟ್ ಪ್ರಕಾಶ್ ಅವ್ರದ್ದು. ಸೊ ಒಂದೊಂದು ಕ್ಯಾರೆಕ್ಟ್ರಿಗೂ ಒಂದೊಂದು ಥರ ವೀಕ್ನೆಸ್ ಇರುತ್ತೆ. ಸೊ ಅದರಲ್ಲಿ ಪರ್ಟಿಕ್ಯುಲರಾಗಿ ನಂದು ಹೇಳಬೇಕು ಅಂತಂದರೆ ಏನು ಅಂತಂದರೆ ಒಂದು ಲವ್ ಅಫೇರ್ ಆಗಿರುತ್ತೆ ಒಂದು ಹುಡುಗಿ ಜೊತೆ. ಅಟ್ ದ ಸೇಮ್ ಟೈಮ್ ಬ್ರೇಕಪ್ ಕೂಡ ಆಗಿಬಿಟ್ಟಿರುತ್ತೆ, ಲವ್ ಫೇಲ್ಯೂರ್ ಇನ್ಫ್ಯಾಕ್ಟ್ ಒಂದು. ಸೊ ಏನು ಅಂತಂದರೆ ನಾವು ಆವಾಗ ಆ ಹುಡುಗಿ ನೆನಪಾಗ್ತಾ ಇರ್ತಾಳೆ. ಬೇರೆ ಯಾವುದಾದ್ರೂ ಹುಡುಗಿ ಬಂದು ಇವ್ನು ಮೈ ಮುಟ್ಟಿದ್ರೆ ಇವ್ನಿಗೆ ಮೈಯಲ್ಲೆಲ್ಲ ಒಂಥರ ಕರೆಂಟ್ ಪಾಸ್ ಆದಂಗೆ ಆಗುತ್ತೆ. ತಿರ್ಗಾ ಅವ್ನು ಹಳೆ ಲವರ್ ನೆನಪಾಗ್ತಾಳೆ. ಲವರ್ ನೆನಪಾದಾಗ ಕೋಪ ಬರುತ್ತೆ. ಕೋಪ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಡಿಪ್ಸ್ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಸೊ ಡಿಪ್ಸ್ ಹೊಡೆದು ಅವ್ನಿಗೆ ಬಾಡಿ ಬಂದುಬಿಟ್ಟಿರುತ್ತೆ. ಸೊ ಅವ್ನ ಬಾಡಿ ಬಂದಿರೋದಕ್ಕೆ ಒಂದು ಅಂಡರ್ವೇರ್ ಕಂಪನಿಗೆ ಮಾಡಲಾಗಿ ಸೆಲೆಕ್ಟ್ ಆಗಿರ್ತಾನೆ. ಸೊ ಕೆಲವೊಂದು ಶಾರ್ಟ್ ಸಿನಿಮಾದಲ್ಲಿ ನಾನು ಅಂಡರ್ವೇರಲ್ಲಿ ಇರೋದು ನೋಡ್ಬೋದು. ಸೊ ದಿಸ್ ಇಸ್ ಬೇಸಿಕಲಿ ಮೈ ಕ್ಯಾರೆಕ್ಟರ್. ರಿಯಲ್ ಲೈಫಲ್ಲೂ ಹೀರೋಯಿನ್ ಆಗಬೇಕು ಅಂತ ತುಂಬ ಆಸೆ, ಹಾಗೆ ಸ್ಕ್ರೀನಲ್ಲೂ ಹೀರೋಯಿನ್ ಆಗಿ ಇರಬೇಕು ಅಂತಲೂ ತುಂಬ ಆಸೆ. ನನಗೆ ಒಂದು ದೊಡ್ಡ ಸ್ಟಾರ್ ಆಗಿ ದೊಡ್ಡ ಹೀರೋಯಿನ್ ಆಗಿ ಪ್ಲೇ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಪರಾರಿಲಿ ಐ ಪ್ಲೇ ಅ ವೆರಿ ಬಿಗ್ ಟೆಲಿವಿಷನ್ ಸ್ಟಾರ್. ಸೊ ನನಗೆ ತುಂಬ ಇಷ್ಟವಾದ ಕ್ಯಾರೆಕ್ಟರ್ ಅದು. ಆಮೇಲೆ ಆಯಲ್ಲ ನೌಟಂಕಿಗಳು ಅದನ್ನೆಲ್ಲ ಈಸಿಯಾಗಿ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಬಟ್ ಓನ್ಲಿ ಫಸ್ಟ್ ಫ್ಯೂ ಇಂಟ್ರೊಡಕ್ಷನಲ್ಲಿ ಮಾತ್ರ ಅದನ್ನ ಪ್ಲೇ ಮಾಡೋಕ್ಕೆ ಬಿಟ್ಟರು ಡೈರೆಕ್ಟ್ರು. ಸೊ ಶಿ ಪ್ಲೇಸ್ ಅವಳ ಕ್ಯಾರೆಕ್ಟರ್ ಹೆಸರು ಉರ್ಮಿಳಾ ಅಂತ. ಸೊ ಶಿ ಈಸ್ ಅ ಟೆಲಿವಿಷನ್ ಆ್ಯಕ್ಟ್ರೆಸ್. ಅದರಲ್ಲಿ ತುಂಬ ಬೋಲ್ಡ್ ಆಗಿರ್ತಾಳೆ, ಆಮೇಲೆ ತುಂಬ ಎಲ್ಲರನ್ನೂ ಹೆದರಿಸ್ತಾ ಇರ್ತಾಳೆ, ಎಲ್ಲರಿಗೂ ಹೊಡಿಯೋಕ್ಕೆ ಹೋಗ್ತಾ ಇರ್ತಾಳೆ. ಸೊ ಯಾರಿಗೂ ಕೇರ್ ಮಾಡಲ್ಲ, ಹೀರೋಗೆಲ್ಲ ಠಾಪ್ ಅಂತೆಲ್ಲ ಸ್ಲ್ಯಾಪ್ ಮಾಡ್ತಾ ಇರ್ತಾಳೆ. ಸೊ ಇಟ್ಸ್ ಅ ವೆರಿ ಏನು ಹೇಳ್ತಾರೆ ಬಜಾರಿ, ನನ್ನ ರಿಯಲ್ ಲೈಫ್ ಕ್ಯಾರೆಕ್ಟರ್. ಯಾವುದೇ ಒಬ್ಬ ನಿರ್ದೇಶಕ ಅವನು ಇಫ್ ಹಿ ಹ್ಯಾಸ್ ಟು ಸ್ಟೇ ಕ್ರಿಯೇಟಿವ್ ಅಥವಾ ಒಂದೇ ಪ್ರಕಾರದ ಸಿನಿಮಾಗಳನ್ನ ಮಾಡೋಕ್ಕೆ ಶುರು ಮಾಡಬಾರ್ದು. ಒಂದೇ ಥರದ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ನಮಗೆ ನಾವೇ ಮುಂದೆ ಏನು ಮಾಡ್ತೀವಿ ಅನ್ನೋದು ನಮಗೆ ನಾವು ಪ್ರೆಡಿಕ್ಟಬಲ್ ಆಗಿಬಿಡ್ತೀವಿ. ಹಾಗಾಗ್ಬಿಟ್ರೆ ಇನ್ನು ಆಡಿಯನ್ಸಿಗೆ ಇನ್ನೂ ಹೆಚ್ಚು ಬೋರ್ ಆಗೋಕ್ಕೆ ಶುರುವಾಗುತ್ತೆ. ನಾವು ಬೇರೆ ಬೇರೆ ಥರದ ಪ್ರಕಾರಗಳಿಗೆ ಒಡ್ಕೋಬೇಕು. ಅದರಿಂದ ನಾನೊಂದು ಅಂಡರ್ವರ್ಲ್ಡ್ ಸಿನಿಮಾ ಮಾಡಿದೆ, ಒಂದು ಆ್ಯಕ್ಷನ್ ಫಿಲ್ಮ್ ಮಾಡಿದೆ, ಈಗ ಒಂದು ಕಾಮಿಡಿ ಮಾಡ್ತೀನಿ, ಮುಂದೆ ಇನ್ನೊಂದು ಲವ್ ಸ್ಟೋರಿ ಮಾಡ್ಬೋದು, ಸೈಕಲಾಜಿಕಲ್ ಥ್ರಿಲ್ಲರ್ ಮಾಡ್ಬೋದು. ಆದಷ್ಟು ಪ್ರಕಾರಗಳಲ್ಲಿ ನಾನು ನನ್ನ ಇದನ್ನು ಕ್ರಿಯೇಟಿವಿಟಿನ ತೋರಿಸ್ಬೇಕು ಅನ್ನೋದು ನನ್ನ. ಪರಾರಿ ಸಿನಿಮಾ ನನಗೆ ಸಿಕ್ಕಿದ್ದು ಸಿದ್ಲಿಂಗು ಚಿತ್ರದ ಮ್ಯೂಸಿಕ್ ನೋಡಿ ಚೈತನ್ಯ ಸರ್, ಅಂದರೆ ನಾನು ಅವ್ರಿಗೆ ಅಪ್ರೋಚ್ ಮಾಡಿದ್ದೆ ನಿಮ್ಮ ಜೊತೆ ವರ್ಕ್ ಮಾಡಬೇಕು ಅಂತ. ಅವ್ರು ಸಿದ್ಲಿಂಗು ಇಷ್ಟ ಆಗ್ಬಿಟ್ಟು ಒಂದಿನ ಕರೆಸಿದ್ರು. ನಾನೆಲ್ಲೋ ಇವಾಗ ಆ ದಿನಗಳು ಸೂರ್ಯ ಎಲ್ಲ ಒಂದು ಅಂಡರ್ವರ್ಲ್ಡ್ ಸಬ್ಜೆಕ್ಟ್. ಸೊ ಆ ಥರ ಏನೋ ಒಂದು ಸಬ್ಜೆಕ್ಟ್ ಹೇಳ್ತಾರೆ, ಏನೋ ಚೆನ್ನಾಗಿರುತ್ತೆ. ಹೋದರೆ ಇವ್ರು ಕಾಮಿಡಿ ಸಬ್ಜೆಕ್ಟ್ ಅಂದರು. ಫಸ್ಟ್ ನನಗೆ ಕಾಮಿಡಿ ಸಬ್ಜೆಕ್ಟ್ ಅಂದ್ಬಿಟ್ಟು ಕೇಳಿದೆ, ತುಂಬಾ ಖುಷಿ ಆಯಿತು. ಪ್ಲಸ್ ಅವಾಗ ಯಾರೂ ಪ್ರೊಡ್ಯೂಸರ್ಸ್ ಇರಲಿಲ್ಲ, ಆವಾಗಲೇ ಕತೆ ಹೇಳಿದೆ. ಅಂದರೆ ಇದ್ದರೂ ಎಲ್ಲ ನಾವೇ ಮಾಡೋದು ಅಂತ ಇತ್ತು ಸಿನಿಮಾನ. ಅದಾದಮೇಲೆ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕರು ನಮಗೆ, ಸಿನಿಮಾ ಚೆನ್ನಾಗಿ ಟೇಕ್ ಆಫ್ ಆಯಿತು. ನಾವು ಯಾರ್ದೋ ಮಾತು ಕೇಳ್ಕೊಂಡು ಇನ್ಫ್ಲೂಯೆನ್ಸ್ ಆಗಿ ಏನೋ ಮಾಡೋಣ ಅಂತ ಒಂದು ಊರಿಗೆ ಹೋಗಿ ಅಲ್ಲಿ ಸಿಗಾಕೊಂಡು ಅಲ್ಲಿಂದ ಇನ್ನೆಲ್ಲೋ ಹೋಗಿ ಪರಾರಿ ಆಗಿ ಅದ್ರ ಬಗ್ಗೆ ಇಟ್ಸ್ ಅ ರೋಡ್ ಫಿಲ್ಮ್ ಅಂತ ಹೇಳ್ಬೋದು. ಸೊ ದೇ ಇಸ್ ಅ ವೆರಿ ಗುಡ್ ಮೆಸೇಜ್ ಅಬೌಟ್ ಇನ್ಫ್ಲೂಯೆನ್ಸ್ ಆಗ್ತೀವಿ, ಹೆಂಗೆ ಇನ್ಫ್ಲೂಯೆನ್ಸ್ ಆಗ್ತೀವಿ ನಾವು ಇನ್ನೊಬ್ಬರ ಮಾತಿಂದ ಅನ್ನೋದ್ರ ಬಗ್ಗೆ ಈ ಸಿನಿಮಾ ಇರೋದು. ಏನು ಅಂತಂದರೆ ಒಂದು ರೀತಿಯಲ್ಲಿ ಮೊಗ್ಗಿನ ಮನಸ್ಸು, ಒಂದು ಮನಸ್ಸಿಗೆ ತುಂಬ ಆಸೆಗಳು ಜಾಸ್ತಿ ಇರುತ್ತೆ, ಮೆಚುರಿಟಿ ಅನ್ನೋದು ಇರೋದಿಲ್ಲ. ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ ಮುಂದಕ್ಕೆ ಅಂತ ನಾವು ಯೋಚನೆ ಮಾಡೋದಿಲ್ಲ. ಸೊ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಏನೇನೋ ಮಾಡೋಕ್ಕೆ ಹೋಗ್ತೀವಿ, ಅದರಿಂದ ನಮ್ಮ ಒಂದು ವೀಕ್ನೆಸ್ಸೇ ನಮಗೆ ಎದುರಾಳಿಯಾಗಿ ಏನೇನೋ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುತ್ತೆ. ಅಲ್ಲಿ ಆ ಪ್ರಾಬ್ಲಮ್ಸಿಂದ ಪರಾರಿ ಆಗೋದೇ ಈ ಒಂದು ಕ್ಯಾರೆಕ್ಟರ್ ಮತ್ತು ಆ ಸ್ಟೋರಿಗೆ ರಿಲೇಟ್ ಆಗುತ್ತೆ.